ದ್ವಿತೀಯ ಪಿ ಯು ಸಿ ಇತಿಹಾಸದಲ್ಲಿ ಒಂದು ಫಿಕ್ಸ್ ಪ್ರಶ್ನೆಯನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಇದು ಫಿಕ್ಸ್ ಪ್ರಶ್ನೆ, ಇದು ಕಣ್ಣು ಮುಚ್ಕೊಂಡು ಓದಲೇಬೇಕು ಇದನ್ನು. ಯಾವುದಪ್ಪ ಪ್ರಶ್ನೆ ಅಂತಂದರೆ ಇಲ್ಲಿದೆ ನೋಡಿ. ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ, ವಿವರಿಸಿ. ಈ ಒಂದು ಪ್ರಶ್ನೆ ಓದಲೇಬೇಕು, ಕಡ್ಡಾಯ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇದು ನೆಗ್ಲೆಕ್ಟ್ ಮಾಡುವಂತಿಲ್ಲ. ಸೊ ಇದನ್ನು ಇಲ್ಲಿ ಕಲ್ತ್ಬಿಡೋಣ. ಓಕೆ, ಉತ್ತರ ಪೀಠಿಕಾ ಭಾಗವನ್ನು ಹಾಕಬೇಕು. ಈಗ ಮೊದಲು ಪೀಠಿಕಾ ಭಾಗವನ್ನು ಹಾಕೋಣ. ಪೀಠಿಕಾ ಭಾಗದಲ್ಲಿ ಏನೇನು ಬರೀಬೇಕು? ನೆಕ್ಸ್ಟ್, ಮೈಸೂರಿನ ಆಧುನಿಕ ಶಿಲ್ಪಿ ಅಥವಾ ನಿರ್ಮಾತೃ ಎಂದು ಕರೆಯಲ್ಪಡತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯನವರು 1869 ಸೆಪ್ಟೆಂಬರ್ 15ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಜನಿಸಿದರು. ಮುದ್ದೇನಹಳ್ಳಿಯಲ್ಲಿ ಜನಿಸ್ತಾರೆ. 1869 ಸೆಪ್ಟೆಂಬರ್ 15ರಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿಯಲ್ಲಿ ಜನಿಸ್ತಾರೆ. ತಂದೆ ಶ್ರೀನಿವಾಸ ಶಾಸ್ತ್ರಿ, ತಾಯಿ ವೆಂಕಟಲಕ್ಷ್ಮಮ್ಮ. ಚಿಕ್ಕಬಳ್ಳಾಪುರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು, ಪ್ರೈಮರಿ ಎಜುಕೇಷನನ್ನು ಮುಗಿಸ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ BA ಪದವಿಯನ್ನು ಕೂಡ ಮುಗಿಸ್ತಾರೆ. ಅದಾದ ನಂತರ BA ಪದವಿಯನ್ನು ಪಡೆದು ಪುಣೆಯಲ್ಲಿ ಇಂಜಿನಿಯರಿಂಗ್ ಅಧ್ಯಯನ ಮುಗಿಸ್ತಾರೆ. ಪುಣೆಯಲ್ಲಿ ಇಂಜಿನಿಯರಿಂಗನ್ನು ಕಲಿತಾರೆ. 1884ರಿಂದ 1909ರವರೆಗೆ ಬಾಂಬೆ ಸರ್ಕಾರದಲ್ಲಿ ಸೇವೆಯನ್ನು ಕೂಡ ಮಾಡ್ತಾರೆ. 1909ರಲ್ಲಿ ಮೈಸೂರಿನ ಮುಖ್ಯ ಇಂಜಿನಿಯರ್ ಆಗಿ ನೇಮಕಗೊಳ್ತಾರೆ. 1912ರಲ್ಲಿ ನಾಲ್ವಡಿ ಕೃಷ್ಣದೇವರಾಜ ಒಡೆಯರ್ ಇವರನ್ನು ಮೈಸೂರಿನ ದಿವಾನರನ್ನಾಗಿ ನೇಮಿಸಿಕೊಂಡರು. ಇವರ ಆಡಳಿತಾವಧಿಯಲ್ಲಿ ಮೈಸೂರು ಸರ್ವತೋಮುಖ ಅಭಿವೃದ್ಧಿಯನ್ನು ಕಾಣುತ್ತೆ. ಹಾಗಿದ್ರೆ ಇನ್ನೊಂದು ಸಲ ನೋಡೋಣ ಫಾಸ್ಟಾಗಿ. ಹುಟ್ಟಿದ್ದು 1869 ಸೆಪ್ಟೆಂಬರ್ 15 ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿಯಲ್ಲಿ. ತಂದೆ ಶ್ರೀನಿವಾಸ ಶಾಸ್ತ್ರಿ, ತಾಯಿ ವೆಂಕಟಲಕ್ಷ್ಮಮ್ಮ. BAಯನ್ನು ಚಿಕ್ಕಬಳ್ಳಾಪುರದಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸ್ತಾರೆ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಲ್ಲಿ BA ಪದವಿಯನ್ನು ಮುಗಿಸ್ತಾರೆ. ಪುಣೆಯಲ್ಲಿ ಇಂಜಿನಿಯರ್ ಮುಗಿಸ್ತಾರೆ. 1884ರಿಂದ 1909ರವರೆಗೂ ಬಾಂಬೆ ಸರ್ಕಾರದಲ್ಲಿ ಸೇವೆಯನ್ನು ಮಾಡ್ತಾರೆ. 1909ರಲ್ಲಿ ಮೈಸೂರಿನ ಮುಖ್ಯ ಇಂಜಿನಿಯರ್ ಆಗಿ ನೇಮಕಗೊಳ್ಳುತ್ತಾರೆ. 1912ರಲ್ಲಿ ನಾಲ್ವಡಿ ಕೃಷ್ಣದೇವರಾಜ ಒಡೆಯರು ಇವರನ್ನು ಮೈಸೂರಿನ ದಿವಾನರನ್ನಾಗಿ ಮಾಡ್ತಾರೆ. ಇವರ ಕಾಲದಲ್ಲಿ ಮೈಸೂರು ಸರ್ವತೋಮುಖ ಅಭಿವೃದ್ಧಿಯನ್ನು ಕಾಣುತ್ತೆ. ಏನೇನು ಅಭಿವೃದ್ಧಿ ಮಾಡಿದ್ರು? ಸೈನಿಕ ಆಡಳಿತ ಸುಧಾರಣೆಗಳನ್ನು ನೋಡ್ತಾ ಹೋಗೋಣ. ಆಡಳಿತ ಸುಧಾರಣೆ. ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು 18ರಿಂದ 24ಕ್ಕೆ ಏರಿಸಲಾಯಿತು. ಅಂದರೆ ಶಾಸನವನ್ನು ಮಾಡ್ತಕ್ಕಂಥ ಒಂದು ಸಭೆ, ಆಡಳಿತ ಏನು ಮಾಡ್ತಾರಲ್ಲ, ಆಡಳಿತಗಾರರ ಒಂದು ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ತಾರೆ. ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು 18ರಿಂದ 24ಕ್ಕೆ ಹೆಚ್ಚಿಗೆ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಇಲ್ಲಿ ಸ್ಥಳೀಯ ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯಿತಿಗಳ ಕಾಯ್ದೆಯು ಜಿಲ್ಲೆ ಮತ್ತು ತಾಲೂಕಾ ಬೋರ್ಡ್ಗಳ ಚುನಾಯಿತ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಿತು. ಸ್ಥಳೀಯ ಸಂಸ್ಥೆಗಳಿರ್ತವೆ, ಅಲ್ಲಿ ಗ್ರಾಮ ಪಂಚಾಯಿತಿ ಕಾಯ್ದೆಯು ಜಿಲ್ಲೆ ಮತ್ತು ತಾಲೂಕು ಬೋರ್ಡ್ಗಳ ಚುನಾಯಿತ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಿತು. ನೆಕ್ಸ್ಟ್ ಮುಂದೊಂದು, ಹಳ್ಳಿಗಳ ಸುಧಾರಣೆಗಾಗಿ ಗ್ರಾಮ ಸುಧಾರಣಾ ಸಮಿತಿಯನ್ನು ಸ್ಥಾಪನೆ ಮಾಡ್ತಾರೆ. ಮಲೆನಾಡು ಪ್ರದೇಶದ ಅಭಿವೃದ್ಧಿಗಾಗಿ ಒಂದು ಪ್ರತ್ಯೇಕ ಯೋಜನೆಯನ್ನು ರಚಿಸಲಾಯಿತು. ಏನು ಮಲೆನಾಡು ಪ್ರದೇಶ ಇರುತ್ತಲ್ಲ, ಅಲ್ಲಿ ಅದನ್ನು ಅಭಿವೃದ್ಧಿ ಮಾಡಬೇಕಂತಲೇ ಒಂದು ಪ್ರತ್ಯೇಕ ಯೋಜನೆಯನ್ನು ಮಾಡ್ತಾರೆ. ಕೈಗಾರಿಕಾ ಅಭಿವೃದ್ಧಿ. ಕೈಗಾರಿಕೀಕರಣ ಇಲ್ಲವೇ ವಿನಾಶ ಎಂಬುದು ಇವರ ಒಂದು ಪ್ರಸಿದ್ಧ ಘೋಷಣೆ. ಕೈಗಾರಿಕೀಕರಣವಿಲ್ಲವೇ ವಿನಾಶ ಇವರ ಪ್ರಸಿದ್ಧ ಘೋಷಣೆ. ಇವರ ಆಡಳಿತ ಅವಧಿಯಲ್ಲಿ ಮೈಸೂರು ರಾಜ್ಯದಲ್ಲಿ ಆರಂಭವಾದ ಕೈಗಾರಿಕೆಗಳೆಂದರೆ ಬೆಂಗಳೂರಲ್ಲಿ ಸಾಬೂನು ಕಾರ್ಖಾನೆ, ಕೇಂದ್ರ ಕೈಗಾರಿಕಾ ಕಾರ್ಯಾಗಾರ, ಚರ್ಮದ ಹದ ಮಾಡುವ ಕಾರ್ಖಾನೆ, ಲೋಹದ ಕಾರ್ಖಾನೆಗಳು ಪ್ರಾರಂಭವಾಗ್ತವೆ ಬೆಂಗಳೂರಲ್ಲಿ. ಮೈಸೂರಲ್ಲಿ ಗಂಧದ ಎಣ್ಣೆ ಕಾರ್ಖಾನೆ, ಭದ್ರಾವತಿಯಲ್ಲಿ ಕಬ್ಬಿಣದ ಕಾರ್ಖಾನೆ ಪ್ರಾರಂಭ ಆಯಿತು. ನೆಕ್ಸ್ಟ್, ವ್ಯಾಪಾರ ಹಾಗೂ ವಾಣಿಜ್ಯಕ್ಕೆ ಪ್ರೋತ್ಸಾಹ ನೀಡಲು ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಅನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಇವರ ಅವಧಿಯಲ್ಲಿ ಸಣ್ಣ ಕೈಗಾರಿಕೆಗಳು ಅಭಿವೃದ್ಧಿಗೊಂಡವು. ಗುಡಿ ಕೈಗಾರಿಕೆಗಳಾಗಿರ್ತಕ್ಕಂಥ ನೇಕಾರಿಕೆ, ಕುಂಬಾರಿಕೆ, ಹೆಂಚು, ಮರಗೆಲಸ, ಚಾಪೆ, ಚರ್ಮದ ವಸ್ತುಗಳು, ಬೀಡಿ, ಅಗರಬತ್ತಿ ಕೈಗಾರಿಕೆಗಳು ಗುಡಿ ಕೈಗಾರಿಕೆಗಳಾಗಿರ್ತಕ್ಕಂಥವೆಲ್ಲವೂ ಸ್ಥಾಪನೆ ಆಗ್ತವೆ. ಅದು ಇವ್ರು ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ವ್ಯಾಪಾರ ಮತ್ತು ವಾಣಿಜ್ಯಗಳ ಬೆಳವಣಿಗೆಗಾಗಿ ಮೈಸೂರು ಬ್ಯಾಂಕನ್ನು 1913ರಲ್ಲಿ ಸ್ಥಾಪನೆ ಮಾಡ್ತಾರೆ. ಕರ್ನಾಟಕದ ಬ್ಯಾಂಕ್ ಇದು, ಮೈಸೂರು ಬ್ಯಾಂಕ್. ನೆಕ್ಸ್ಟ್, ಸೈನಿಕ ಸುಧಾರಣೆ ಏನೇನು ಮಾಡ್ತಾರೆ? ಪ್ರತಿಯೊಂದು ದೇಶದ ಪ್ರಗತಿಯು ಮುಖ್ಯವಾಗಿ ಅಲ್ಲಿನ ಶೈಕ್ಷಣಿಕ ಪ್ರಗತಿಯ ಮೇಲೆ ಅವಲಂಬಿತವಾಗಿದೆ ಅಂತ ನಂಬಿದ್ರು. ವಿಶ್ವೇಶ್ವರಯ್ಯನವರು ಮೈಸೂರು ರಾಜ್ಯದ ಶೈಕ್ಷಣಿಕ ಪ್ರಗತಿಗಾಗಿ ದುಡಿತಾರೆ.
ಇವರು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೊಳಿಸ್ತಾರೆ. ಕಡ್ಡಾಯವಾಗಿ ಪ್ರಾಥಮಿಕ ಶಿಕ್ಷಣ ಆಗಲೇಬೇಕಂತ ಎಲ್ಲರಿಗೂ. ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಲ್ಲಿ ಶಿಕ್ಷಣವನ್ನು ಪ್ರೋತ್ಸಾಹಿಸಲು ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ. ಅಂದರೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಯಾರಿಗೆ? ಹಿಂದುಳಿದ ವರ್ಗಗಳಿಗೆ ಶಿಕ್ಷಣವನ್ನು ಪ್ರೋತ್ಸಾಹಿಸಲು. ಸ್ತ್ರೀಯರ ಶಿಕ್ಷಣಕ್ಕೆ ಪ್ರೋತ್ಸಾಹ ಧನವನ್ನು ನೀಡ್ತಾ ಇದೆ. ಅಂದರೆ ಅದು ಪ್ರೈಸ್ ಮನಿಯನ್ನು ಕೊಡ್ತಾರೆ. ನೆಕ್ಸ್ಟ್, ತಾಂತ್ರಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದ್ದು ಬೆಂಗಳೂರಿನ ತಾಂತ್ರಿಕ ಶಿಕ್ಷಣಕ್ಕೂ ಪ್ರೋತ್ಸಾಹವನ್ನು ನೀಡಿ ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು, ಮೈಸೂರಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಆರಂಭಿಸಲಾಯಿತು. ನೆಕ್ಸ್ಟ್, ಬೆಂಗಳೂರಿನ ಹೆಬ್ಬಾಳದಲ್ಲಿ ಕೃಷಿ ಶಾಲೆಯೊಂದನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ನೋಡೋದಾದರೆ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತೆ. ಅಂದರೆ ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ. ಕನ್ನಡ ಭಾಷೆಯ ಸಾಹಿತ್ಯದ ಬೆಳವಣಿಗೆಗೆ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಲಾಗುತ್ತೆ. ನೆಕ್ಸ್ಟ್, ಇನ್ನಿತರೆ ಕಾರ್ಯಗಳು. ಕೃಷ್ಣರಾಜಸಾಗರ KRS ಡ್ಯಾಮ್ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ. ಇದು ಇವರ ಮಹಾನ್ ಸಾಧನೆಯಾಗಿದೆ. KRS ಡ್ಯಾಮ್ ಮೈಸೂರಲ್ಲಿ ಇದೆ, ನೋಡ್ಬೋದು. 1913ರಲ್ಲಿ ಮೈಸೂರು ಅರಸೀಕೆರೆ ಬೌರಿಂಗ್ಪೇಟೆಯಿಂದ ಕೋಲಾರದ ನಡುವೆ ರೈಲು ಮಾರ್ಗಗಳನ್ನು ಹಾಕಲಾಯಿತು. ಪರಿಹಾರ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾರೆ. ಏನೇನು ಮಾಡಿದರು? 1914ರಿಂದ 18ರವರೆಗೂ ಈ ಅವಧಿಯಲ್ಲಿ ಪ್ರಥಮ ಜಾಗತಿಕ ಸಮರದಲ್ಲಿ ಉಂಟಾದ ಆಹಾರ ವಸ್ತುಗಳ ಕೊರತೆಯನ್ನು ನೀಗಿಸಲು ಹೋಗಲಾಡಿಸಲು ಮೈಸೂರು ರಾಜ್ಯಾದ್ಯಂತ ನ್ಯಾಯಬೆಲೆ ಅಂಗಡಿಗಳನ್ನು ತೆರೆದರು. ಈಗೇನು ರಾಷನ್ ಕೊಡ್ತಾರಲ್ಲ ಆ ರೀತಿ ಅಂಗಡಿಗಳನ್ನು ತೆಗಿತಾರೆ. ಆಹಾರ ಧಾನ್ಯಗಳ ರಫ್ತನ್ನು ನಿಲ್ಲಿಸಿ ವಸ್ತುಗಳ ಮಾರಾಟದ ಬೆಲೆಯನ್ನು ನಿಗದಿಪಡಿಸುವ ಕ್ರಮಗಳನ್ನು ಕೈಗೊಳ್ತಾರೆ. ನೆಕ್ಸ್ಟ್, ಕೃತಿಗಳನ್ನು ಬರೀತಾರೆ. ಕೆಲವೊಂದಿಷ್ಟು ಕೃತಿಗಳನ್ನು ಬರೀತಾರೆ. ಯಾವ ವಿಷನ್ ಆಫ್ ಪ್ರಾಸ್ಪರ್ ಆಫ್ ಮೈಸೂರು, ಭಾರತದ ಪುನರ್ನಿರ್ಮಾಣ, ಕೈಗಾರಿಕೆಗಳ ತ್ವರಿತ ಅಭಿವೃದ್ಧಿ, ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ, ಭಾರತಕ್ಕೆ ಯೋಜಿತ ಆರ್ಥಿಕತೆ, ನನ್ನ ಕೆಲಸ, ಜೀವನದ ನೆನಪುಗಳು ಇತ್ಯಾದಿ. ಕೊನೆಗೆ ಉಪಸಂಹಾರವನ್ನು ನೋಡೋಣ. ಉಪಸಂಹಾರ ಏನೇನು ಬರೀಬೇಕಾಗಿದ್ದರೆ ಉಪಸಂಹಾರ. ಸರ್ ಎಂ ವಿಶ್ವೇಶ್ವರಯ್ಯನವರು 1918ರಲ್ಲಿ ದಿವಾನ ಪದವಿಗೆ ರಾಜೀನಾಮೆ ಕೊಡ್ತಾರೆ. ಕೊಟ್ಟ ತಕ್ಷಣ ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ, ಬ್ರಿಟಿಷ್ ಸರ್ಕಾರವು ಇವರ ಸೇವೆಯನ್ನು ಮೆಚ್ಚಿ ಸರ್ ಎಂಬ ಬಿರುದನ್ನು ನೀಡಿ ಗೌರವಿಸಿತು. 1955ರಲ್ಲಿ ಭಾರತ ಸರ್ಕಾರವು ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವ ಕೊಡ್ತು. ಇವರು ಈ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರಾಗಿದ್ದಾರೆ. 101 ವರ್ಷಗಳು ಬದುಕಿ ಇವರು 1962ರಲ್ಲಿ ನಿಧನವನ್ನು ಹೊಂತಾರೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದಾನೆ. ಈ ಒಂದು PDF ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೇನೆ, ಹೋಗಿ ತಗೊಳ್ಳಿ. ಥ್ಯಾಂಕ್ ಯು.